ಧೂಪ್ ಬಿಡ್ರಿ ಯಾರು ಧೂಪ್ ಮಳೆ 7,800 ಟ್ರಾಪ್ ಹಾಳಾಗಿದೆ. ಅಮ್ಮವ್ರು ನಿಮ್ದೇನಮ್ಮ? ಎಷ್ಟು ಎಕರೆ ಹೊಲ ನಿಮ್ದು? 5 ಎಕರೆ ಐತ್ರಿ. 5 ಎಕರೆ ಆಯ್ತು. ನನ್ನ ಮುಖ್ಯಮಂತ್ರಿ ಅದೇ ನಮ್ಗೆ ಕಳ್ಸಿದ್ದಾರೆ ಎಲ್ಲ. ನಾನು ತಗೊಂಡೇನೋ ಒಂದು ಪರಿಹಾರ ವ್ಯವಸ್ಥೆ ಮಾಡ್ತೀವಿ. 15 ಎಕರೆ ಇದ್ದಿದ್ದು 15 ಎಕರೆ ಇದ್ದಿದ್ದು ನಿಮ್ದು. ಈ ಲೆವೆಲ್ಗೆ ಬರ್ಬೇಕಾಗಿತ್ತು. ಬರ್ಬೇಕಾಯ್ತು ಅಲ್ಲ. ಮಳೆ ಇಲ್ಲ ಅಲ್ಲ, 2 ತಿಂಗಳು ಮಳೆ ಇಲ್ಲ. ರೊಕ್ಕ ಎಷ್ಟು ಹಾಕಿದ್ರಿ? ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ? 30,000 ರೂಪಾಯಿ ಎಲ್ಲ ಸೇರಿ ಒಂದು 50,000. ಎಷ್ಟು ಎಕರೆಗೆ? 5 ಎಕರೆ 5 ಎಕರೆಗೆ 50,000. ಅಂದ್ರೆ 1 ಎಕರೆಗೆ 10,000. 1 ಎಕರೆಗೆ 10,000. ಹಾಕ್ಯಾರ ನೋಡ್ರಿ. ಏನು ಬೆಳೆ ಇಲ್ಲ, ಊಟದ್ದೇನು ಜಾಸ್ತಿ ಇಲ್ಲ. ಇಡೀ ರಾಜ್ಯದಲ್ಲಿ ಎಷ್ಟು ಆಗಿರ್ಬೋದಮ್ಮ ಏನು ಸರ್ ನಮ್ಮ ಇದು ಗ್ರಾಫ್ ಹಾಳಾಗಿರೋದು ಅಂದಾಜು? ಈಗ ನಮ್ಮ ಡಿಸ್ಟ್ರಿಕ್ಟ್ 80% ಇಲ್ಲ. ನಮ್ಮಲ್ಲಿ 78,000 ಆಗಿದೆ. 7,800 ಆಗಿದೆ. 1,43,000 ಇಡೀ ಜಿಲ್ಲೆದು 1,43,000 ಹೆಕ್ಟೇರ್ ಬಿತ್ತನೆ ಆಗಿದೆ ಸರ್. ಒಣಭೂಮಿಯಲ್ಲಿ 1,23,000 ಹೆಕ್ಟೇರ್ ನಮ್ಮ ತಾಲೂಕಿಂದ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಮಾಧ್ಯಮದವರು ಇದ್ದಾರೆ ಇಲ್ಲಿ. 1,20,000 ಹೆಕ್ಟೇರು ನಮ್ದು ಭೂಮಿ ಇದೆ ತಾಲೂಕಲ್ಲಿ. ಸುಮಾರು 60 ನಿಮ್ದು ಇದು ಇದೆ. ನಿಮ್ದು ತಾನೆ? ಬೇರೆ ಸರ್ ಮಾಹಿತಿ ಕೊಡ್ತಾರೆ ಬಾಮ್ಮ ಈ ಕಡೆ ಬಾಮ್ಮ. ಕಾಲ್ ಸರಿ ಇಲ್ಲ. ನಮ್ಮ ತಾಲೂಕಲ್ಲಿ ಸುಮಾರು 1,20,000 ಹೆಕ್ಟೇರು ಅದು ಭೂಮಿ ಇದೆ. ಅದರಲ್ಲಿ ಸುಮಾರು 65,000 ಎಕರೆ ಮಾತ್ರ ಸುಮಾರು 65,000 ಮಾತ್ರ ಬಿತ್ತನೆಗೆ ಉಳುಮೆ ಮಾಡಕ್ಕೆ ಇರೋಂಥ ಭೂಮಿ. ಅದರಲ್ಲಿ ಕೂಡ ಸುಮಾರು 58,000 ರಿಂದ 59,000 ಬಿತ್ತನೆಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ 30,000 ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. 30,000 ಹೆಕ್ಟೇರ್ ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. ಅದರಲ್ಲಿ ಬಿತ್ತಿರೋದ್ರಲ್ಲಿ ಕೂಡ ಸುಮಾರು 70% ಇವತ್ತು ನಾಶ ಆಗೋಗಿದೆ, ಹಾನಿಯಾಗಿದೆ. ಮತ್ತೆ ಈಗ ನೀವು ಸುತ್ತ ತಿರುಗಿ ನೋಡಿ, ಎಲ್ಲಿ ನೋಡಿದ್ರು ವಿಂಡ್ ಫ್ಯಾನು ಮತ್ತೆ ಹೈ ಟೆನ್ಷನ್ ಲೈನುಗಳು, HT ಲೈನುಗಳು, ಸೋಲಾರು ಇದ್ರದ್ದೇ ಹೋಗಿ ಇಲ್ಲಿ ಯಾವುದೇ ರೀತಿ ದುಡಿಮೆಗೆ ಇದನ್ನೇ ನಂಬ್ಕೊಂಡಿರೋಂಥವ್ರು. ಈಗ ಏನೋ ನಾವು ನಮ್ಮ ಸರ್ಕಾರದ ಒಂದು ಮಹದಾಸೆಯಿಂದ ಒಂದು 74 ಕೆರೆ ತುಂಬಿಸೋ ಯೋಜನೆ ಕಂಪ್ಲೀಟ್ ಆಗಿರೋದ್ರಿಂದ ಸ್ವಲ್ಪ ಈಗ ಟ್ರಯಲ್ ಆಗಿ ಕೆರೆಗೆ ನೀರು ಬಂದು ಈಗ ಎಲ್ಲ ಕಡೆನೂ ಬರ್ತಾ ಇದ್ದಾವೆ. ಆದರೆ ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಹೊರತು ಈ ಥರ ಒಣಭೂಮಿನ ನಂಬ್ಕೊಂಡು ಇರೋರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಸೊ ಇದು ಈಗಾಗಲೇ ತುಂಬ ತಡ ಆಗಿದೆ. ಬರ ಘೋಷಣೆ ಮಾಡಿದರೆ ನಮ್ಮ ತಾಲೂಕನ್ನ. ಈಗ ಈ ವರದಿ ರಿಪೋರ್ಟ್ ತಗೊಂಡು ಬೇಗನೆ ಆದಷ್ಟು ಬೇಗ ಬರ ಅಂತೇಳಿ ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆನ ಘೋಷಣೆ ಮಾಡಿ ಇಲ್ಲಿ ನಮ್ಮ ರೈತರಿಗೆ ಆದಷ್ಟು ಬೇಗ ಶೀಘ್ರ ಪರಿಹಾರ ಮತ್ತು ಅವರು ಜೊತೆಗೆ ನಿಂತ್ಕೋಬೇಕನ್ನೋದು ನಮ್ಮೆಲ್ಲರ ಮನವಿ. 15ನೇ ತಾರೀಕುವರೆಗೂ ತೀರ್ಮಾನ ತಗೊಂತೀವಿ.